ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ವರ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ CRDR ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ 2024 ಅಂದರೆ 28 ಜನವರಿ 2024ರಂದು ನಡೆದ CRDR ಕ್ವೆಶನ್ ಪೇಪರ್. ಇದರಲ್ಲಿ 100 ಪ್ರಶ್ನೆಗಳಿರ್ತವೆ, ಅದ್ರ ಜೊತೆಗೆ 100 ಅಂಕಗಳಿರ್ತಾವೆ. ಇದಕ್ಕೆ ಟೈಮ್ ಬಂದುಬಿಟ್ಟು 90 ನಿಮಿಷ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಅಲ್ಲಿ ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲನೇ ಕ್ವೆಶನ್ ಏನೈತೆ ಅಂತ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಅಥವಾ ಜಲಸಂಚಾರ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ನು ಕೊಟ್ಟಿದ್ದಾರೆ. ಎ ಬೀಡೌ, ಬಿ ಗೆಲಿಲಿಯೋ, ಸಿ GLON ASS, ಡಿ NIVIC. ಇದಕ್ಕೆ ಸರಿಯಾದ ಉತ್ತರ NAVIC. ಇದಕ್ಕೆ ವಿವರಣೆಯನ್ನು ನೋಡೋದಾದ್ರೆ, ಭಾರತದ ಇಸ್ರೋ ಸಂಸ್ಥೆಯು ಉಡಾಯಿಸಿರುವ ಮಾರ್ಗದರ್ಶಿ ಉಪಗ್ರಹ ಅಥವಾ ದಿಕ್ಸೂಚಿ ಉಪಗ್ರಹ ವ್ಯವಸ್ಥೆಯನ್ನು ನಾವಿಕ್ ಎಂದು ಕರೆಯಲಾಗುತ್ತದೆ. IRNSS ಎಂಬ ಹೆಸರಿನಲ್ಲಿ ಉಡಾವಣೆ ಮಾಡಲಾಗಿದ್ದು, ಇದರ ಕಾರ್ಯಾಚರಣೆ ಹೆಸರನ್ನು ನಾವಿಕ್ ಎಂದು ಕರೆಯಲಾಗಿದೆ. ನಾವಿಕನ್ನು ಮಿಲಿಟರಿ ಮತ್ತು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. 2013 ಜುಲೈ 1ರಂದು IRNSS 1A ಉಪಗ್ರಹವನ್ನು ಉಡಾಯಿಸಲಾಗಿತ್ತು. ನಾವಿಕ್ನ ಎರಡನೇ ತಲೆಮಾರಿನ ಉಪಗ್ರಹ NVS 2ನ್ನು GSLV F-15 ಮೂಲಕ 2025ರ ಜನವರಿ 29ರಂದು ಉಡಾಯಿಸಲಾಗಿದೆ. ಇತರ ದೇಶಗಳ ದಿಕ್ಸೂಚಿ ಉಪಗ್ರಹ ವ್ಯವಸ್ಥೆಗಳು ಬೀಡೌ ಚೀನಾ, ಗೆಲಿಲಿಯೋ ಯುರೋಪ್ ಸ್ಪೇಸ್ ಏಜೆನ್ಸಿ, ಗ್ಲೋನಸ್ ರಷ್ಯಾ, GPS ಅಮೆರಿಕ. ಎರಡನೇ ಕ್ವೆಶನು, ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಕುಗ್ಗುತ್ತಿರುವ ಪರ್ವತ ಹಿಮನದಿಗಳು, ಬಿ ಸಾಗರ ಆಮ್ಲೀಕರಣ, ಸಿ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು, ಡಿ ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವಿಕೆಯನ್ನು ವೇಗಗೊಳಿಸುವುದು. ಇದಕ್ಕೆ ಸರಿಯಾದಂಥ ಉತ್ತರ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು. ಇದಕ್ಕೆ ವಿವರಣೆಯನ್ನು ನೋಡೋದಾದ್ರೆ, ಭೂಮಿಯ ವಾತಾವರಣಕ್ಕೆ ಹಸಿರುಮನೆ ಅನಿಲಗಳ ಸೇರ್ಪಡೆಯಿಂದ ಹವಾಮಾನ ಬದಲಾವಣೆ ಉಂಟಾಗುತ್ತದೆ. ಇಂತಹ ಹವಾಮಾನ ಬದಲಾವಣೆಯಿಂದ ಜಾಗತಿಕ ತಾಪಮಾನ ಏರಿಕೆ ಆಗುತ್ತದೆ. ಜಾಗತಿಕ ತಾಪಮಾನದ ಏರಿಕೆಯಿಂದ ಉಂಟಾಗುವ ಪರಿಣಾಮಗಳು: ಪರ್ವತ ಹಿಮನದಿಗಳು ಕರಗುತ್ತವೆ, ಸಾಗರದಲ್ಲಿ ಬಾಷ್ಪೀಕರಣ ಹೆಚ್ಚಾಗಿ ಸಾಗರ ಆಮ್ಲೀಕರಣ ಉಂಟಾಗುತ್ತದೆ, ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವಿಕೆಯ ವೇಗ ಹೆಚ್ಚಾಗುತ್ತದೆ, ಅಕಾಲಿಕ ಮಳೆಯಾಗುವುದು ಋತುಮಾನ ಬದಲಾವಣೆಯ ಪರಿಣಾಮವಾಗಿದೆ. ಆದರೆ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು ಹವಾಮಾನ ಬದಲಾವಣೆಗೆ ಉದಾಹರಣೆಯಾಗುವುದಿಲ್ಲ. ಅಂದರೆ ಇದೊಂದು ಸ್ವಾಭಾವಿಕ ಪ್ರಕ್ರಿಯೆಯಾಗಿದೆ. ಇನ್ನು ನೆಕ್ಸ್ಟ್ ಕ್ವೆಶನ್, ಥರ್ಡ್ ಒನ್, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ನೈಸರ್ಗಿಕ ಅನಿಲ. ಇದರದ್ದು ವಿವರಣೆ ಏನೈತಪ್ಪ ಅಂತಂದ್ರೆ, ಮತ್ತೆ ಬಳಸಬಹುದಾದ ಶಕ್ತಿ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಶಕ್ತಿ ಸಂಪನ್ಮೂಲಗಳು ಎನ್ನುವರು. ಇವುಗಳು ಮುಗಿದು ಹೋಗದ ಸಂಪನ್ಮೂಲಗಳಾಗಿವೆ. ನವೀಕರಿಸಬಲ್ಲ ಶಕ್ತಿ ಸಂಪನ್ಮೂಲಗಳು ಪರಿಸರ ಸ್ನೇಹಿ ಸಂಪನ್ಮೂಲಗಳಾಗಿವೆ. ನವೀಕರಿಸಬಹುದಾದ ಸಂಪನ್ಮೂಲಗಳಿಗೆ ಉದಾಹರಣೆ ಏನನ್ನು ನೋಡೋದಾದ್ರೆ, ಪವನಶಕ್ತಿ, ಉಬ್ಬರವಿಳಿತದ ಶಕ್ತಿ, ಸೌರಶಕ್ತಿ, ಭೂಶಾಖ ಶಕ್ತಿ, ಜಲಶಕ್ತಿ, ಜೀವರಾಶಿ ಶಕ್ತಿ ಸಂಪನ್ಮೂಲ. ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಏನು ಐತಿ ನೋಡೋದಾದ್ರೆ, ನಾಲ್ಕನೇ ಕ್ವೆಶನ್, ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ 45 ಡಿಗ್ರಿಗಳು. ನೆಕ್ಸ್ಟ್ ಕ್ವೆಶನ್, ಕೆಳಗಿನವುಗಳಲ್ಲಿ ಯಾವ ದೇಶ UNSCಯ ಸದಸ್ಯವಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಚೀನಾ. ಸರಿಯಾದಂಥ ಉತ್ತರ ಆಪ್ಷನ್ ಎ ಭಾರತ. ಇನ್ನು 6 ಕ್ವೆಶನ್ ನೋಡೋದಾದ್ರೆ,
ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ASHAಗೆ ಸಂಬಂಧಿಸಿದಂತೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ನೋಡೋಣ. ಆಪ್ಷನ್ ಎ ಆರೋಗ್ಯ. ಇನ್ನು ನೆಕ್ಸ್ಟ್ ಕ್ವಶನ್, 7ನೇ ಕ್ವಶನು, ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಲಂಬ ಕಾಲಮ್ಗಳು. ನೆಕ್ಸ್ಟ್ ಕ್ವಶನ್, 8ನೇ ಕ್ವಶನ್, ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಜಲಜನಕ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ. ನೆಕ್ಸ್ಟ್ ಕ್ವಶನ್, 9ನೇ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ. ನಾವು ಮೊದಲಿಗೆ ಆಪ್ಷನನ್ನು ನೋಡೋಣ. ಆಪ್ಷನ್ ಎ 1989ಕ್ಕಿಂತ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನ ವಯಸ್ಸು 21 ವರ್ಷಗಳು. 1989ರ 61ನೇ ತಿದ್ದುಪಡಿಯ ಮೂಲಕ ಮತದಾನವನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಲಾಯಿತು. ಆಪ್ಷನ್ ಬಿ ಏನೈತಪ್ಪ ಅಂದ್ರೆ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಅಳವಡಿಸಲಾಯಿತು. ಆಪ್ಷನ್ ಸಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ಲೇಖನ 51A ಅಡಿಯಲ್ಲಿ ಸೇರಿಸಲಾಗಿದೆ. ಆಪ್ಷನ್ ಡಿ ಏನೈತಪ್ಪ ಅಂದ್ರೆ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ. ನೆಕ್ಸ್ಟ್ ಕ್ವಶನ್, 10ನೇ ಕ್ವಶನು, ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಇಲ್ಲಿ ಆಪ್ಷನ್ ಎ ಉಷ್ಣಕ್ಷೇಪಕ ಪ್ರತಿಕ್ರಿಯೆ, ಆಪ್ಷನ್ ಬಿ ಉಷ್ಣಗ್ರಾಹಕ ಪ್ರತಿಕ್ರಿಯೆ, ಆಪ್ಷನ್ ಸಿ ಸ್ನಾನಪಲ್ಲಟ ಪ್ರತಿಕ್ರಿಯೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಉಷ್ಣಕ್ಷೇಪಕ ಪ್ರತಿಕ್ರಿಯೆ. ಕ್ವಶನ್ 11ನೇ ಕ್ವಶನ, ಕೆಳಗಿನವುಗಳಲ್ಲಿ ಯಾವುದು UNEPಯ ಪೂರ್ಣರೂಪ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ, ನಾವು ನೋಡೋಣ. ಆಪ್ಷನ್ ಎ ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಶಿಕ್ಷಣ ಕಾರ್ಯಕ್ರಮ. ಆಪ್ಷನ್ ಬಿ ಯುನೈಟೆಡ್ ನೇಷನ್ಸ್ ಎರಾಡಿಕೇಷನ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ನಿರ್ಮೂಲನಾ ಕಾರ್ಯಕ್ರಮ. ಆಪ್ಷನ್ ಸಿ ಯುನೈಟೆಡ್ ನೇಷನ್ಸ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ಆಪ್ಷನ್ ಡಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಉದ್ಯೋಗ ಕಾರ್ಯಕ್ರಮ. ಇದಕ್ಕೆ ಸರಿಯಾದಂಥ ಉತ್ತರ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ನೆಕ್ಸ್ಟ್ ಕ್ವಶನ್, 12ನೇ ಕ್ವಶನು, IR-20 ಜಯ ಮತ್ತು ರತ್ನ ಟಿಮ್ಟಿಮ್ನ ವಿಧಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ ಅಕ್ಕಿ, ಆಪ್ಷನ್ ಬಿ ಗೋಧಿ, ಆಪ್ಷನ್ ಸಿ ಮಿಲೆಟ್ ರಾಗಿ, ನವಣೆ ಮೊದಲಾದ ಧಾನ್ಯಗಳು, ಆಪ್ಷನ್ ಡಿ ಅಡಿಕೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಕ್ಕಿ, ಆಪ್ಷನ್ ಎ ಅಕ್ಕಿ. ನೆಕ್ಸ್ಟ್ ಕ್ವಶನ್, 13ನೇ ಕ್ವಶನು, ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲ ಅಂತ ಹೇಳಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಆಪ್ಷನ್ ಎ ಹೀಲಿಯಂ, ಆಪ್ಷನ್ ಬಿ ಆರ್ಗಾನ್, ಆಪ್ಷನ್ ಸಿ ಕ್ರಿಪ್ಟಾನ್, ಆಪ್ಷನ್ ಡಿ ರೆಡಾನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹೀಲಿಯಂ. ನೆಕ್ಸ್ಟ್ ಕ್ವಶನ್, 14ನೇ ಕ್ವಶನು ಏನೈತಂತ ನೋಡೋಣ. ಕ್ಯಾಸೋವರಿಗಳು, ಡೋಡೋ ಮತ್ತು ರಿಯಾ ಇವು ಡ್ಯಾಶ್ನ ಉದಾಹರಣೆಗಳು. ಯಾವುದರ ಉದಾಹರಣೆಗಳು ಅಂತ ನೋಡೋಣ. ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ ಅವರು. ಆಪ್ಷನ್ ಎ ಅಳಿವಿನಂಚಿನಲ್ಲಿರುವ ಸಸ್ತನಿಗಳು, ಆಪ್ಷನ್ ಬಿ ಕಠಿಣ ಚರ್ಮಿಗಳು, ಆಪ್ಷನ್ ಸಿ ಹಾರಲಾರದ ಪಕ್ಷಿಗಳು, ಆಪ್ಷನ್ ಡಿ ವೇಗವಾಗಿ ಚಲಿಸುವ ಸರೀಸೃಪಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹಾರಲಾಗದ ಪಕ್ಷಿಗಳು. ನೆಕ್ಸ್ಟ್ ಕ್ವಶನ್, 15ನೇ ಕ್ವಶನು, ಒಟ್ಟು ರಾಷ್ಟ್ರೀಯ ಉತ್ಪನ್ನಗಳು ಡ್ಯಾಶ್ಗೆ ಸಂಬಂಧಿಸಿದ ಶಬ್ದವಾಗಿದೆ. ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಯಾವುದಕ್ಕೆ ಸಂಬಂಧಿಸಿದ ಶಬ್ದವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ. ಇದಕ್ಕೆ ಆಪ್ಷನನ್ನು ನೋಡೋಣ. ಆಪ್ಷನ್ ಎ ಆರ್ಥಿಕತೆ, ಆಪ್ಷನ್ ಬಿ ಕೃಷಿ, ಆಪ್ಷನ್ ಸಿ ಅರಣ್ಯ ಉತ್ಪನ್ನಗಳು, ಆಪ್ಷನ್ ಡಿ ಜನನ ಪ್ರಮಾಣ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆರ್ಥಿಕತೆ. ನೆಕ್ಸ್ಟ್ ಕ್ವಶನ್, 16ನೇ ಕ್ವಶನು, ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು ಅಂತ ಕೇಳಿದ್ದಾರೆ. ಯಾವ ವರ್ಷದಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಆಯಿತು ಅಂತ ಕೇಳಿದ್ದಾರೆ.
ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ 1956, ಬಿ 1963, ಸಿ 1973, ಡಿ 1974. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1963. ಇನ್ನು ನೆಕ್ಸ್ಟ್ ಕ್ವಶನ್ 17ನೇ ಕ್ವಶನು. ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯ ಸುಮಾರು 3000 ಬಿಸಿ ಪುರಾತತ್ವ ಸ್ಥಳವಾಗಿದೆ ಅಂತ ಕ್ವಶನ್ ಕೊಟ್ಟಿದ್ದಾರೆ ಅವರು. ಇದಕ್ಕೆ ಆಪ್ಷನನ್ನು ನೋಡೋದಾದರೆ ಆಪ್ಷನ್ ಎ ಕೊಪ್ಪಳ, ಆಪ್ಷನ್ ಬಿ ರಾಯಚೂರು, ಆಪ್ಷನ್ ಸಿ ಬಳ್ಳಾರಿ, ಆಪ್ಷನ್ ಡಿ ದಾವಣಗೆರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಬಳ್ಳಾರಿ. ನೆಕ್ಸ್ಟ್ ಕ್ವಶನ್ 18ನೇ ಕ್ವಶನು. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಕೇಂದ್ರ ಒಕ್ಕೂಟ ಸರ್ಕಾರ, ಆಪ್ಷನ್ ಬಿ ರಾಜ್ಯ ಸರ್ಕಾರ, ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ, ಆಪ್ಷನ್ ಡಿ ಎ ಮತ್ತು ಬಿ ಎರಡು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನೈತಪ್ಪ ಅಂದ್ರೆ ಆಪ್ಷನ್ ಡಿ ಎ ಮತ್ತು ಬಿ ಎರಡು, ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ನೆಕ್ಸ್ಟ್ ಕ್ವಶನ್ 19ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಗಳನ್ನು ಪತ್ತೆ ಹಚ್ಚುವ ವಿಧಾನವಲ್ಲ? ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ, ಅವನ್ನ ನಾವು ನೋಡ್ಕೊತ ಹೋಗೋಣ. ಆಪ್ಷನ್ ಎ ಆರ್ಗೆಮೋನ್ ಬೀಜಗಳೊಂದಿಗೆ ಕಲಬೆರಕೆ ಮಾಡಿದ ಸಾಸಿವೆ ಬೀಜಗಳು ಒತ್ತಿದರೆ ಸಾಸಿವೆ ಬೀಜಗಳು ಒಳಗೆ ಹಳದಿಯಾಗಿರುತ್ತವೆ, ಆದರೆ ಆರ್ಗೊಮೋನ್ ಬೀಜಗಳು ಬಿಳಿಯಾಗಿರುತ್ತವೆ. ಆಪ್ಷನ್ ಬಿ ಸೀಮೆ ಸುಣ್ಣದೊಂದಿಗೆ ಕಲಬೆರಕೆ ಮಾಡಿದ ಸಕ್ಕರೆ 1 ಲೋಟ ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸಿದಾಗ ಸೀಮೆ ಸುಣ್ಣ ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತದೆ. ಆಪ್ಷನ್ ಸಿ ಸಕ್ಕರೆ ನೀರಿನೊಂದಿಗೆ ಕಲಬೆರಕೆ ಮಾಡಿದ ಜೇನುತುಪ್ಪದಲ್ಲಿ ಅದ್ದಿದ ಹತ್ತಿಯ ಬತ್ತಿಯನ್ನು ಬೆಂಕಿ ಕಡ್ಡಿಯಿಂದ ಹೊತ್ತಿಸಿದಾಗ ಉರಿಯುತ್ತದೆ. ಕಲಬೆರಕೆಯಾದರೆ ನೀರಿನ ಉಪಸ್ಥಿತಿಯು ಜೇನುತುಪ್ಪವನ್ನು ಸುಡಲು ಅನುಮತಿಸುವುದಿಲ್ಲ ಮತ್ತು ಹಾಗೆ ಅದನ್ನು ಮಾಡಿದರೆ ಅದು ಕ್ಲ್ಯಾಕಿಂಗ್ ಶಬ್ದವನ್ನು ಉಂಟು ಮಾಡುತ್ತದೆ. ಆಪ್ಷನ್ ಡಿ ಚಿಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ ನಮೂನೆಯ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಿಕೋರಿ ಲೋಹ ಚುಂಬಕಕ್ಕೆ ಅಂಟಿಕೊಳ್ಳುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಚಿಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ ನಮೂನೆಯ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಿಕೋರಿ ಲೋಹ ಚುಂಬಕಕ್ಕೆ ಅಂಟಿಕೊಳ್ಳುತ್ತದೆ. ನೆಕ್ಸ್ಟ್ ಕ್ವಶನ್ 20ನೇ ಪ್ರಶ್ನೆ. ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ್ ಹವೇಲಿ, ಡಿಯು ಮತ್ತು ದಮನ್ಗಳ ಆಡಳಿತಾತ್ಮಕ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನನ್ನು ನೋಡೋಣ. ಆಪ್ಷನ್ ಎ ದಾದ್ರಾ, ಆಪ್ಷನ್ ಬಿ ಸಿಲ್ವಾಸ, ಆಪ್ಷನ್ ಸಿ ದಮನ್, ಆಪ್ಷನ್ ಡಿ ಡಿಯು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ದಮನ್. ನೆಕ್ಸ್ಟ್ ಕ್ವಶನ್ 21ನೇ ಪ್ರಶ್ನೆ. 2024ರ ಬೇಸಿಗೆ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ 2024ರ ಬೇಸಿಗೆ ಒಲಿಂಪಿಕ್ಸ್ ಎಲ್ಲಿ ನಡೆದಿತ್ತಂತ ಕ್ವಶನ್ ಐತಿ. ಇದಕ್ಕೆ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಎ ಲಾಸ್ ಏಂಜಲೀಸ್, ಆಪ್ಷನ್ ಬಿ ಟೋಕಿಯೋ, ಆಪ್ಷನ್ ಸಿ ಬ್ರಿಸ್ಬೇನ್, ಆಪ್ಷನ್ ಡಿ ಪ್ಯಾರಿಸ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಪ್ಯಾರಿಸ್. ನೆಕ್ಸ್ಟ್ ಕ್ವಶನ್ 22ನೇ ಕ್ವಶನ. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಒಂದು ಕಡೆ ಅದಕ್ಕೆ ಸಂಬಂಧಿಸಿದಂಥವು ಕೊಟ್ಟಿದ್ದಾರೆ. ಆಪ್ಷನ್ ಎ ವಿಭಾಗ 5 ಯಾವುದು ರಾಜ್ಯಗಳು, ಆಪ್ಷನ್ ಬಿ ವಿಭಾಗ 6 ಕೇಂದ್ರಾಡಳಿತ ಪ್ರದೇಶಗಳು, ಆಪ್ಷನ್ ಸಿ ವಿಭಾಗ 7 ನ್ಯಾಯಾಂಗ, ಆಪ್ಷನ್ ಡಿ ವಿಭಾಗ 9 ಪಂಚಾಯಿತಿಗಳು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ವಿಭಾಗ 9 ಪಂಚಾಯಿತಿಗಳು. ನೆಕ್ಸ್ಟ್ ಕ್ವಶನ್ 23ನೇ ಕ್ವಶನು. ವಿದ್ಯುತ್ ಪ್ರವಾಹದ ಎಸ್ಐ ಘಟಕವು ಡ್ಯಾಶ್ ಆಗಿದೆ. ಇದಕ್ಕೆ ಆಪ್ಷನ್ ಎ ಆಂಪಿಯರ್, ಆಪ್ಷನ್ ಬಿ ವ್ಯಾಟ್, ಆಪ್ಷನ್ ಸಿ ವೋಲ್ಟ್, ಆಪ್ಷನ್ ಡಿ ಜೂಲ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಆಂಪಿಯರ್. ನೆಕ್ಸ್ಟ್ ಕ್ವಶನ್ 24ನೇ ಪ್ರಶ್ನೆ. ಕೆಳಗಿನ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡೋಣ. ಆಪ್ಷನ್ ಎ ತ್ರಿಪುರ, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಮಣಿಪುರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಮಿಜೋರಾಂ. 25ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನನ್ನು ನೋಡೋಣ ನಾವು. ಆಪ್ಷನ್ ಎ ವಿದಳನ, ಆಪ್ಷನ್ ಬಿ ಸಮ್ಮಿಳನ,
ಆಪ್ಷನ್ ಸಿ ಮೊಳಕೆಯೊಡೆಯುವಿಕೆ, ಆಪ್ಷನ್ ಡಿ ವಿಘಟನೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಸಮ್ಮಿಳನ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 26ನೇ ಪ್ರಶ್ನೆ, ಕ್ರಿಮಿಯನ್ ಪರ್ಯಾಯ ದ್ವೀಪವು ಡ್ಯಾಶ್ನಿಂದ ಆವೃತವಾಗಿದೆ. ಆಪ್ಷನ್ ಎ ನಾರ್ತ್ ಸಿ ಅಂದರೆ ಉತ್ತರ ಸಮುದ್ರ, ಆಪ್ಷನ್ ಬಿ ಬ್ಲ್ಯಾಕ್ ಸಿ ಅಂದರೆ ಕಪ್ಪು ಸಮುದ್ರ, ಆಪ್ಷನ್ ಸಿ ಮೆಡಿಟರೇನಿಯನ್ ಸಮುದ್ರ, ಆಪ್ಷನ್ ಡಿ ಕ್ಯಾಸ್ಪಿಯನ್ ಸಮುದ್ರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬ್ಲ್ಯಾಕ್ ಸಿ ಅಂದರೆ ಕಪ್ಪು ಸಮುದ್ರ. ಕ್ವಶನ್ 27ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಡ್ಯಾಶ್ ಇದೆ. ಆಪ್ಷನ್ ಎ ಸಮೀಪ ದೃಷ್ಟಿ, ಆಪ್ಷನ್ ಬಿ ಹೈಪರ್ಮೆಟ್ರೋಪಿಯಾ, ಆಪ್ಷನ್ ಸಿ ಪ್ರೆಸ್ಬಯೋಪಿಯಾ, ಆಪ್ಷನ್ ಡಿ ಬಣ್ಣ ಕುರುಡುತನ. ಇದಕ್ಕೆ ಸರಿಯಾದಂಥ ಉತ್ತರ ಹೈಪರ್ಮೆಟ್ರೋಪಿಯಾ. ನೆಕ್ಸ್ಟ್ ಕ್ವಶನ್ 28ನೇ ಪ್ರಶ್ನೆ, ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ? ಆಪ್ಷನ್ ಎ ಇದನ್ನು 24 ಕ್ಯಾರೆಟ್ ಚಿನ್ನ ಎಂದು ಕರೆಯಲಾಗುತ್ತದೆ, ಆಪ್ಷನ್ ಬಿ ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ, ಆಪ್ಷನ್ ಸಿ ಅದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರಲೋಹ ಮಾಡಲಾಗುತ್ತದೆ, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇವುಗಳಲ್ಲಿ ಎಲ್ಲವೂ. ನೆಕ್ಸ್ಟ್ ಕ್ವಶನ್ 29ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ. ಈ ಆಪ್ಷನ್ನಲ್ಲಿ ನಾವು ಒಂದು ಚೂಸ್ ಮಾಡಬೇಕಾಗುತ್ತೆ. ಆಪ್ಷನ್ ಎ ಕ್ಯಾನ್ಸರ್ ಅಂದರೆ ಹುಣ್ಣು ರೋಗ, ಆಪ್ಷನ್ ಬಿ ಡಯಾಬಿಟೀಸ್, ಆಪ್ಷನ್ ಸಿ ಮಿಸಲ್ಸ್, ಆಪ್ಷನ್ ಡಿ ಅಧಿಕ ರಕ್ತದೊತ್ತಡ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಮಿಸಲ್ಸ್ ದಡಾರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 30, ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸುತ್ತದೆ. ಆಪ್ಷನ್ ಎ ಪ್ರಸವ ಪೂರ್ವ ಗರ್ಭಪಾತ ಕಾಯ್ದೆ ವೈದ್ಯಕೀಯ ಮುಕ್ತಾಯ, ಆಪ್ಷನ್ ಬಿ ಗರ್ಭಧಾರಣೆಯ ಕಾಯ್ದೆಯ ಆಧುನಿಕ ಮುಕ್ತಾಯ, ಆಪ್ಷನ್ ಸಿ ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ. ನೆಕ್ಸ್ಟ್ ಕ್ವಶನ್ 31ನೇ ಪ್ರಶ್ನೆ, ಸರಿಯಾಗಿಲ್ಲದನ್ನು ಒಂದು ಆಯ್ಕೆ ಮಾಡಿ ಅಂತ ಕೊಟ್ಟಾರೆ. ಇಲ್ಲಿ ಯಾವ್ದು ಸರಿ ಇಲ್ಲ ಅದನ್ನು ಒಂದು ಆಯ್ಕೆ ಮಾಡಬೇಕು. ಆಪ್ಷನ್ ಎ ಕಕ್ರಾಪುರ ಪರಮಾಣು ಗುಜರಾತ್ ವಿದ್ಯುತ್ ಸ್ಥಾವರ, ಬಿ ನರೋರಾ ಪರಮಾಣು ಉತ್ತರ ಪ್ರದೇಶ್ ವಿದ್ಯುತ್ ಸ್ಥಾವರ, ಸಿ ಕೈಗಾ ಪರಮಾಣು ವಿದ್ಯುತ್ ಕೇರಳ ಸ್ಥಾವರ, ಡಿ ತಾರಾಪುರ ಪರಮಾಣು ಮಹಾರಾಷ್ಟ್ರ ವಿದ್ಯುತ್ ಸ್ಥಾವರ. ಇಲ್ಲಿ ಏನು ಕೊಟ್ಟಾರಂದ್ರೆ ಯಾವ್ದು ಸರಿ ಇಲ್ಲ ಅದನ್ನು ಒಂದು ಆಯ್ಕೆ ಮಾಡೋ ಅಂತ ಕೊಟ್ಟಾರ. ಇಲ್ಲಿ ಕೈಗಾ ಪರಮಾಣು ವಿದ್ಯುತ್ ಕೇರಳ ಸ್ಥಾವರ ಇದು ಸರಿಯಾಗಿಲ್ಲ. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲೈತಂದ್ರೆ ಉತ್ತರ ಕನ್ನಡದಲ್ಲಿ ಕಂಡುಬರ್ತೈತಿ. ಇದ್ರ ಎಲ್ಲ ಎಕ್ಸ್ಪ್ಲೇನೇಷನ್ನ ಇದು ಕೆಳಗಡೆನ ಕೊಟ್ಟಿದ್ದಾರಲ್ಲ, ಇವು ಕೆಳಗಡೆನ ನೋಡ್ಕೊರಿ. ಇವು ವೆರಿ ಇಂಪಾರ್ಟೆಂಟ್. ಇವು ಕ್ವಶನಲ್ಲಿ ಒಂದಾದ್ರೂ ಕ್ವಶನ್ ಕೇಳಿರ್ತಾರೆ. ಇವು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೆಕ್ಸ್ಟ್ ಕ್ವಶನ್ 32ನೇ ಕ್ವಶನು, ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಾರ. ಇಲ್ಲಿ 4 ಆಪ್ಷನ್ ಕೊಟ್ಟಾರ. ಇದ್ರಾಗ ಯಾವುದು ಒಂದು ಸರಿ ಐತಲ್ಲ ಅದನ್ನು ಆಯ್ಕೆ ಮಾಡಂತ ಹೇಳಿದಾರೆ ಅವರು. ಇಲ್ಲಿ ಆಪ್ಷನ್ ಎ ನೋಡೋಣ, ಶ್ವೇತಕ್ರಾಂತಿ ಅಂದರೆ ಕಾಗದ ಕೈಗಾರಿಕೆ ವೈಟ್ ರೆವಲ್ಯೂಷನ್, ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂದರೆ ಅಂತರಿಕ್ಷಯಾನ ವಲಯ, ಸುವರ್ಣ ಕ್ರಾಂತಿ ತೋಟಗಾರಿಕೆ, ಹಸಿರು ಕ್ರಾಂತಿ ಅರಣ್ಯ. ಇದ್ರಾಗ ಯಾವುದು ಸರಿ ಐತಲ್ಲ ಅದು ಒಂದು ಆಯ್ಕೆ ಮಾಡೋದೈತಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸುವರ್ಣ ಕ್ರಾಂತಿ ಏನೈತಲ್ಲ ಇದು ತೋಟಗಾರಿಕೆಗೆ ಸಂಬಂಧಿಸಿದಂಥದ್ದು. ಅದಕ್ಕೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 33ನೇ ಪ್ರಶ್ನೆ, ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಯಾವುದರಿಂದ ಅಮೈನೋ ಆಮ್ಲ ಮಾಡಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ ಅವರು. ಆಪ್ಷನ್ ಎ ಶರ್ಕರ ಪಿಷ್ಟಾದಿಗಳು, ಆಪ್ಷನ್ ಬಿ ಸಸಾರಜನಕ ಆಹಾರ ಪದಾರ್ಥ, ಆಪ್ಷನ್ ಸಿ ಕೊಬ್ಬುಗಳು, ಆಪ್ಷನ್ ಡಿ ಖನಿಜಗಳು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಸಸಾರಜನಕ ಆಹಾರ ಪದಾರ್ಥ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನಂಬರ್ 34, ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು ಅಂತ ಕೊಟ್ಟಾರ. ಇಲ್ಲಿ ಆಪ್ಷನ್ ಎ ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದರಿಂದ, ಆಪ್ಷನ್ ಎ ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದರಿಂದ, ಆಪ್ಷನ್ ಬಿ ಆರೋಗ್ಯಕರ ಮಾಧ್ಯಮ ಪರಿಸರವನ್ನು ಬೆಳೆಸುವುದರಿಂದ, ಆಪ್ಷನ್ ಸಿ ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸುವುದರಿಂದ, ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇವುಗಳಲ್ಲಿ ಎಲ್ಲವೂ. ನೆಕ್ಸ್ಟ್ ಕ್ವಶನ್ 35ನೇ ಪ್ರಶ್ನೆ, ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ
ಸರಿ ಇಲ್ಲದನ್ನು ಆರಿಸಿ ಅಂತ ಕೊಟ್ಟಾರ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಣ್ಣಿನ ವಿಧಗಳನ್ನು ಇದರಲ್ಲಿ ಯಾವ್ದು ಸರಿ ಇಲ್ಲಲ್ಲ ಅದು ಒಂದು ನಾವು ಆಯ್ಕೆ ಮಾಡಬೇಕಾಗತ್ತೆ. ಆಪ್ಷನ್ ಎ ಉತ್ತರ ಕರ್ನಾಟಕ ಕಪ್ಪು ಮಣ್ಣು, ಆಪ್ಷನ್ ಬಿ ಕರಾವಳಿ ಕರ್ನಾಟಕ ಲ್ಯಾಟರೈಟ್ ಮಣ್ಣು, ಆಪ್ಷನ್ ಸಿ ದಕ್ಷಿಣ ಕರ್ನಾಟಕ ಕೆಂಪು ಮಣ್ಣು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇವುಗಳಲ್ಲಿ ಯಾವುದೂ ಇಲ್ಲ. ನೆಕ್ಸ್ಟ್ ಕ್ವಶನ್ 36ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಆಧಾರ್ ಸಂಬಂಧವಾಗಿ ಉಚಿತವಲ್ಲ? ಇಲ್ಲಿ ಆಧಾರದಿಂದ ಯಾವುದು ಉಚಿತ ಅಲ್ಲ ಅಂತ ಕೊಟ್ಟಾರ. ಇಲ್ಲಿ ಆಪ್ಷನ್ ಎ ಆಧಾರ್ ಸಂಖ್ಯೆಯಲ್ಲಿ 12 ಅಂಕೆಗಳಿವೆ. ಆಪ್ಷನ್ ಬಿ UIDAI ಅನ್ನು ಮೊದಲಾಗಿ ಭಾರತ ಸರ್ಕಾರದಿಂದ ಜನವರಿ 2009ರಲ್ಲಿ ಸ್ಥಾಪಿಸಲ್ಪಟ್ಟಿತು. ಆಪ್ಷನ್ ಸಿ ನಂದನ್ ನೀಲೇಕನಿಯವರು UIDAIನ ಮೊದಲ ಅಧ್ಯಕ್ಷರು. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾಗಿಂತ ಆನ್ಸರ್ ಇವುಗಳಲ್ಲಿ ಯಾವುದೂ ಅಲ್ಲ. ನೆಕ್ಸ್ಟ್ ಕ್ವಶನ್ 37ನೇ ಪ್ರಶ್ನೆ. ಈ ಕೆಳಗಿನವರುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು ಅಂತ ಕೊಟ್ಟಾರ. ಯಾರಾಗಿರು ಅಂತ ಹೇಳಿ ಅಲ್ಲಿ 4 ಆಪ್ಷನನ್ನು ಕೊಟ್ಟಾರ. ಅದರಲ್ಲಿ ನಾವು ಒಂದು ಚಾಯ್ಸ್ ಮಾಡಬೇಕಾಗ್ತೈತಿ. ಆಪ್ಷನ್ ಎ ಅಜಿತ್ ಡೋವಲ್, ಆಪ್ಷನ್ ಬಿ ಮನೋಜ್ ಪಾಂಡೆ, ಆಪ್ಷನ್ ಸಿ KM ಕಾರ್ಯಪ್ಪ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ KM ಕಾರ್ಯಪ್ಪ. ನೆಕ್ಸ್ಟ್ ಕ್ವಶನ್ 38ನೇ ಪ್ರಶ್ನೆ. ಹಸಿರುಮನೆ ಗ್ರೀನ್ ಹೌಸ್ ಅನಿಲ ಮಿಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ ಅಂತ ಕೊಟ್ಟಾರ. ಆಪ್ಷನ್ ಎ ಜೋಳ, ಆಪ್ಷನ್ ಬಿ ಸೇಬು, ಆಪ್ಷನ್ ಸಿ ಅಕ್ಕಿ, ಆಪ್ಷನ್ ಡಿ ಕಾಫಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಅಕ್ಕಿ. ನೆಕ್ಸ್ಟ್ ಕ್ವಶನ್ 39ನೇ ಪ್ರಶ್ನೆ. 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2023ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಅಂದರೆ ಚಲನಚಿತ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಅದ್ರಾಗ 2023ರಾಗ 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ನಟ ಯಾರು ಅಂತ ಕೇಳ್ಯಾರ. ಇಲ್ಲಿ ಆಪ್ಷನನ್ನು ಕೊಟ್ಟಾರ. ಆಪ್ಷನ್ ಎ ರಣಬೀರ್ ಕಪೂರ್, ಆಪ್ಷನ್ ಬಿ ಯಶ್, ಆಪ್ಷನ್ ಸಿ ಅಲ್ಲು ಅರ್ಜುನ್, ಆಪ್ಷನ್ ಡಿ ವಿಜಯ ದೇವರಕೊಂಡ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಅಲ್ಲು ಅರ್ಜುನ್. ನೆಕ್ಸ್ಟ್ ಕ್ವಶನ್ 40ನೇ ಪ್ರಶ್ನೆ. ಈ ಕೆಳಗಿನ ಯಾವ ನಗರವು ರೇಖಾಂತರದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಅಂತ ಕೊಟ್ಟಾರ. ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಭೋಪಾಲ್, ಆಪ್ಷನ್ ಸಿ ಸೂರತ್, ಆಪ್ಷನ್ ಡಿ ನೋಯ್ಡಾ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಸೂರತ್. ಇನ್ನು ನೆಕ್ಸ್ಟ್ ಕ್ವಶನ್ 41ನೇ ಕ್ವಶನು. ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ತಪ್ಪಾಗಿದೆ? ಇದ್ರಾಗ ಯಾವ್ದು ಸರಿ ಇಲ್ಲ ಯಾವ್ದು ತಪ್ಪಾಗೈತಿ ಅಂತ ಕೊಟ್ಟಾರ. ಅಲ್ಲಿ ಆಪ್ಷನ್ ಕೊಟ್ಟಾರ. ಆಪ್ಷನನ್ನು ನಾವು ನೋಡಬೇಕು. ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ರ್ಯಾಡ್ಕ್ಲಿಫ್ ಲೈನ್ ಎಂದು ಕರೆಯುತ್ತಾರೆ. ಆಪ್ಷನ್ ಬಿ ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆಯನ್ನು ಮ್ಯಾಕ್-ಮೋಹನ್ ಲೈನ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಸಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆಯನ್ನು ಡುರಾಂಡೋ ಲೈನ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆಯನ್ನು ಡುರಾಂಡ್ ಲೈನ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನೈತಿ 42ನೇ ಪ್ರಶ್ನೆ. ಅಷ್ಟೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ? ಅಪ್ಟೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ ಅಂತ ಕೊಟ್ಟಾರ. ಆಪ್ಷನ್ ಎ ಸೀಬೆಹಣ್ಣು, ಆಪ್ಷನ್ ಬಿ ಸಪೋಟ, ಆಪ್ಷನ್ ಸಿ ಮಾವು, ಆಪ್ಷನ್ ಡಿ ಸೌತೆಕಾಯಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಾವು. ನೆಕ್ಸ್ಟ್ ಕ್ವಶನ್ 43ನೇ ಪ್ರಶ್ನೆ. ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳೆ ಕಲೆ ಎಂದು ಹೆಸರಿಸಲಾಗಿದೆ. ಆಪ್ಷನ್ ಎ ಬೀದರ, ಆಪ್ಷನ್ ಬಿ ತುಮಕೂರು, ಆಪ್ಷನ್ ಸಿ ಕೊಪ್ಪಳ, ಆಪ್ಷನ್ ಡಿ ಬೆಳಗಾವಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಕೊಪ್ಪಳ. ನೆಕ್ಸ್ಟ್ 44ನೇ ಪ್ರಶ್ನೆ. ಇವರುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕಗಳನ್ನು ಬರೆದವರ ಯಾರು ಅಂತ ಕೊಟ್ಟಾರ. ಕವಿ ಅದಾರ. ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಕೋಟ ಶಿವರಾಮ್ ಕಾರಂತ್, ಆಪ್ಷನ್ ಡಿ ಗೋಪಾಲ್ ಕೃಷ್ಣ ಅಡಿಗ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೋಟ ಶಿವರಾಮ್ ಕಾರಂತ್. ಇನ್ನು ನೆಕ್ಸ್ಟ್ ಕ್ವಶನು 45ನೇ ಪ್ರಶ್ನೆ. ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ? ಶರಾವತಿ ನದಿ ಯಾವುದರ ಮೂಲಕ ಹರಿಯುತ್ತದೆ ಅಂತ ಕ್ವಶನ್ ಇದೆ. ನದಿಗಳ ಮೇಲೆ ಕ್ವಶನ್ಸನ್ನು ಹಲವಾರು ಬಾರಿ ಕೇಳಿದ್ದಾರೆ. ಇಲ್ಲಿ ಆಪ್ಷನನ್ನು ಅವರೇ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎ ಕುಮಟ, ಆಪ್ಷನ್ ಬಿ ಕುಂದಾಪುರ, ಆಪ್ಷನ್ ಸಿ ಪುತ್ತೂರು, ಆಪ್ಷನ್ ಡಿ ಹೊನ್ನಾವರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಹೊನ್ನಾವರ.
ನೆಕ್ಸ್ಟ್ ಕ್ವಶನ್ 46ನೇ ಪ್ರಶ್ನೆ. ಕೊಂಕಣ ರೈಲ್ವೆ ನೆಟ್ವರ್ಕ್ ಯಾವುದರ ಮೂಲಕ ಹಾದು ಹೋಗುತ್ತದೆ? ಆಪ್ಷನ್ ಎ ಹುಬ್ಬಳ್ಳಿ, ಆಪ್ಷನ್ ಬಿ ಕಾರವಾರ, ಆಪ್ಷನ್ ಸಿ ಹೊಸಪೇಟೆ, ಆಪ್ಷನ್ ಡಿ ಬೇಲೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರವಾರ. ನೆಕ್ಸ್ಟ್ ಕ್ವಶನ್ 47ನೇ ಪ್ರಶ್ನೆ. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಾರ. ಇಲ್ಲಿ ಅವನ್ನ ನಾವು ಜೋಡಿಸ್ಬೇಕಾಗ್ತೈತಿ. ಇಲ್ಲಿ ಎಲ್ಲ ಕೊಟ್ಟಾರ ನೋಡವ್ರ. ನಾವು ಇಸ್ವಿಗಳನ್ನು ಆಧಾರವಾಗಿಟ್ಕೊಂಡು ಇಲ್ಲಿ ನಾವು ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಫಿಫ್ತ್ ಯಾವುದು ನಾವಿಲ್ಲಿ ನೋಡಬೇಕಾಗ್ತೈತಿ. ಇಲ್ಲಿ ಆಪ್ಷನ್ ಒಳಗೆ ಕೊಟ್ಟಾರ ನೋಡ. ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನೋಡ್ಕೋಬೋದು ನೀವು. ಅಂದ್ರೆ ಇದ್ರಾಗ ಮೊದಲನೇದು ಯಾವುದೈತಪ್ಪ ಅಂತಂದ್ರೆ ಸ್ವದೇಶಿ ಚಳುವಳಿ ಐತಿ. ಸೆಕೆಂಡ್ ಒನ್ ಯಾವುದೈತಂದ್ರೆ ಖಿಲಾಫತ್ ಚಳುವಳಿ. ಥರ್ಡ್ ಒನ್ ದಂಡಿ ಮೆರವಣಿಗೆ. ಆಮೇಲೆ ಫೋರ್ತ್ ಒನ್ ಭಾರತ ಬಿಟ್ಟು ತೊಲಗಿ ಚಳುವಳಿ. ಇನ್ನು ನೆಕ್ಸ್ಟ್ ಕ್ವಶನ್ 48ನೇ ಪ್ರಶ್ನೆ. ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕವು ಡ್ಯಾಶ್ನ ಸಂಯೋಜನೆಯಾಗಿದೆ ಅಂತ ಕೊಟ್ಟಾರ. ಇಲ್ಲಿ ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್, ಸುಣ್ಣ ಮತ್ತು ನೀರು, ಆಪ್ಷನ್ ಬಿ ಅಮೋನಿಯಂ ನೈಟ್ರೇಟ್ ಮತ್ತು ನೀರು, ಆಪ್ಷನ್ ಸಿ ಕಾಪರ್ ಸಲ್ಫೇಟ್, ಸುಣ್ಣ ಮತ್ತು ನೀರು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಾಪರ್ ಸಲ್ಫೇಟ್, ಸುಣ್ಣ ಮತ್ತು ನೀರು. ನೆಕ್ಸ್ಟ್ ಒನ್ ನೋಡೋದಾದರೆ 49ನೇ ಪ್ರಶ್ನೆ. ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತ ಹಲ್ಮಿಡಿ ಶಾಸನವನ್ನು ಡ್ಯಾಶ್ನಲ್ಲಿ ಕಂಡುಹಿಡಿಯಲಾಯಿತು. ಎಲ್ಲಿ ಕಂಡುಹಿಡಿಯಲಾಯಿತು ಹಲ್ಮಿಡಿ ಶಾಸನವನ್ನು ಅಂತ ಕ್ವಶನ್ ಕೇಳಾರ. ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಬಾಗಲಕೋಟೆ, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ಮೈಸೂರು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಹಾಸನ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 50ನೇ ಪ್ರಶ್ನೆ ಏನೈತಪ್ಪ ಅಂದ್ರೆ ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ ಅಂತ ಕೊಟ್ಟಾರ. ಆಪ್ಷನ್ ಎ ಹೆಚ್ಚಿದ ಸೂರ್ಯನ ಬೆಳಕು, ಆಪ್ಷನ್ ಬಿ ಓಜೋನ್ ಪದರದ ಸಾಮೀಪ್ಯ, ಆಪ್ಷನ್ ಸಿ ಕಡಿಮೆಯಾದ ತಾಪಮಾನ, ಆಪ್ಷನ್ ಡಿ ಕಡಿಮೆಯಾದ ವಾತಾವರಣ ಒತ್ತಡ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಕಡಿಮೆಯಾದ ವಾತಾವರಣ ಒತ್ತಡ. ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಬೈ ಬೈ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.